ಓಂ ತ್ವಂ ವಿಶ್ವಾದದಿಶೆ ಕೇವಲಾನಿ ನದಂಬಬೋಧತೀನಾಂ ಯಾನ್ಯಾವಿರ್ಯಾ ಚ ಗುಹಾವಸೂನಿ ನದಯ್ಯೋ ಯುವತೀನಾಂ ಕಾಂಸ್ಯಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ. ತ್ವಂ ವಿಶ್ವಾದದಿಶೆ ಕೇವಲಾನಿ ಯಾನ್ಯಾವಿರ್ಯಾ ಚ ಗುಹಾವಸೂನಿ ಕಾಮಮಿನ್ಮೇ ಭಗವನ್ಮಾವಿತಾರೀಸ್ತ್ವಂ ತ್ವಮಾಜ್ಞಾತ ತ್ವಮಿಂದ್ರಾಸಿ ದಾತ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ರಮವಾಸಿಕ ಅಂತಿಮಸ್ಯ ಸ್ವರ್ಗಾರೋಹಣ ಪರ್ವಣಃ ಅಯಂ ವಿಂಶಃ ಏಕೋನವಿಂಶಃ 19ನೇ ಭಾಗ. ತತ್ರ ಮುಖ್ಯಪ್ರಾಣಸ್ಯ ಮಹಿಮಾವರ್ಣನಪರೋಯಂ ಮಂತ್ರಃ ತ್ವಂ ವಿಶ್ವಾದದಿಶೆ ಕೇವಲಾನೀತಿ. ಸ ಏವ ಚ ಅಯಂ ಋಗ್ವೇದಸ್ಯ ಮಂತ್ರಃ ದ್ವಯೋಃ ಬೃಹತಿ ಮಂತ್ರಯೋಃ ಸಂಪಾದನಸ್ಯಾಪಿ ಕಾರಣಂ ಭವತಿ. ಅವ್ಯಯಃ ಸಂಭವಃ ಇತಿ ವಿಷ್ಣು ಸಹಸ್ರನಾಮ ಸ್ತೋತ್ರಸ್ಯ ನಾಮದ್ವಯಂ ವಿವೃಣ್ವಂತ್ಯೋಃ ದ್ವಯೋಃ ಬೃಹತ್ಯೋಃ ಮೂಲಭೂತೋಯಂ ಮಂತ್ರಃ. ತತ್ರ ತಾವತ್ ಪ್ರಥಮಂ ಭಗವತಃ ಸ್ತೋತ್ರಪರೆ ದ್ವೇ ಬೃಹತಿ ಸರ್ವೇ ವಯಮದ್ಯ ಆಕರ್ಣಯಾಮಸ್ತಾವತ್. ತ್ವಂ ವಿಶ್ವಾದದಿಶೆ ಕೇವಲಾನಿ ಅಂತ ಮೂಲ ಋಗ್ವೇದದ ಮಂತ್ರಕ್ಕೆ ನದಂಬಬೋಧತೀನಾಂ ನತಯ್ಯೋ ಯುವತೀನಾಂ ಅನ್ನುವುದನ್ನು ಸೇರಿಸಿದ್ದಾರೆ. ತ್ವಂ ವಿಶ್ವಾದದಿಶೆ ಕೇವಲಾನಿ ಯಾನ್ಯಾವಿರ್ಯಾ ಚ ಗುಹಾನಿ ಅಂತ ಮೂಲ ಋಗ್ವೇದದಲ್ಲಿ ಅದು ಮಂತ್ರದ ಒಂದು ಪೂರ್ವಾರ್ಧ. ಅದಕ್ಕೆ ಆ ಪೂರ್ವಾರ್ಧವನ್ನ ಎರಡು ಭಾಗ ಮಾಡಿ ಪೂರ್ವಾರ್ಧದ ಮೊದಲ ಪಾದಕ್ಕೆ ನದಂಬಬೋಧತೀನಾಂ ಅನ್ನೋದನ್ನು ಸೇರಿಸಿದ್ದಾರೆ. ಪೂರ್ವಾರ್ಧದ ಎರಡನೇ ಪಾದಕ್ಕೆ ನದಯ್ಯೋ ಯುವತೀನಾಂ ಅನ್ನೋದನ್ನು ಸೇರಿಸಿದ್ದಾರೆ. ಮತ್ತೆ ಮೂಲ ಋಗ್ವೇದದ ಉತ್ತರಾರ್ಧಕ್ಕೆ ಮತ್ತೆ ಪತಿಂವೋ ಅಜ್ಞಾನಾಂ ಧೇನುನ ವಿಶುದ್ಧಿಸಿ ಅನ್ನುವ ಮಂತ್ರಗಳನ್ನ ಜೋಡಿಸಿದ್ದಾರೆ. ನದಂಬಬೋಧತೀನಾಂ ನದಯ್ಯೋ ಯುವತೀನಾಂ ಪತಿಂವೋ ಅಜ್ಞಾನಾಂ ಮತ್ತೆ ಧೇನುನಾಂ ವಿಶುದ್ಧಿಸಿ ಅನ್ನುವ ಈ 4 ತುಣುಕುಗಳು ಕೂಡ ಋಗ್ವೇದದಲ್ಲಿ ಬೇರೆ ಬೇರೆ ಕಡೆ ಬಂದಂಥವುಗಳೇ. ಹೀಗೆ ಬೇರೆ ಬೇರೆ ಬಂದವುಗಳನ್ನ ಇಲ್ಲಿ ಜೋಡಿಸಿ ಮಂತ್ರವನ್ನ ಸಂಪಾದಿಸಿದ್ದಾರೆ. ನಾವು ಇದನ್ನು ಹಿಂದೆ ನೋಡಿದ್ದೇವೆ. ಅದಕ್ಕೆ ಅರ್ಥ ಹೀಗಾಗ್ತದೆ. ಮೊದಲನೇದಾಗಿ ಅವ್ಯಯ ಎಂಬ ನಾಮವನ್ನ ವಿವರಿಸುವ ಬೃಹತಿ ಮಂತ್ರ. ಹೇ ಮಘವನ್, ಯಜ್ಞಪತಿಯಾದ ಭಗವಂತನೇ, ವಹ ನಿನ್ನ ಹಯಗ್ರೀವ, ನಾರಾಯಣ, ವ್ಯಾಸ ಮತ್ತೆ ವೇದವ್ಯಾಸ ಮೊದಲಾದ ರೂಪಗಳಿಂದ ಪ್ರಕಾಶಿತವಾದಂತಹ ಜಗತ್ತಿಗೆ ಬೆಳಕಿಗೆ ತರಲ್ಪಟ್ಟಂತಹ ಓದತೀನಾಂ ನಮ್ಮ ಹೃದಯವನ್ನ ಭಕ್ತಿರಸದಿಂದ ಆರ್ದ್ರವನ್ನಾಗಿ ಮಾಡುವಂತಹ ಯೋಯುವತೀನಾಂ ನಿತ್ಯ ಯುವತಿಯರಾದಂತಹ ಈ ವೇದಾಭಿಮಾನಿನಿ ದೇವತಾ ಸ್ತ್ರೀಯರಿಂದ ಅಭಿಮನ್ಯಮಾನವಾದಂತಹ ಶ್ರುತೀನಾಂ ವೇದಗಳ ನದಂ ನದಂ ಆ ಶ್ರುತಿಗಳ ಅಧಿಪತಿಯಾದಂತಹ ಶ್ರುತೀನಾಂ ನದಂ ನದಂ ಆ ವೇದಾಭಿಮಾನಿನಿ ದೇವತಾ ಸ್ತ್ರೀ ಅಂದ್ರೆ ಈ ಸರಸ್ವತಿ ಮತ್ತು ಭಾರತೀಯರು. ಅದರ ಅಧಿಪತಿ ಅಂದ್ರೆ ಈ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣರು. ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಚತುರ್ಮುಖ ಬ್ರಹ್ಮ ಬೇರೆ ಬೇರೆಯಾಗೇ ಇದ್ದಿರ್ತಾನೆ. ಅವನು ಈ ಕಲ್ಪದಲ್ಲಿ ಒಬ್ಬಳು ಸರಸ್ವತಿ ದೇವಿ, ಮತ್ತೆ ಅವಳ ಪತಿಯಾಗಿ ಚತುರ್ಮುಖ ಬ್ರಹ್ಮ. ಮತ್ತೊಂದು ಕಲ್ಪದಲ್ಲಿ ಮತ್ತೊಬ್ಬ ಚತುರ್ಮುಖ ಬ್ರಹ್ಮ,
ಮತ್ತೆ ಅವನಿಗೆ ಪತ್ನಿಯಾಗಿ ಈ ಸರಸ್ವತಿ ದೇವಿ ಇರ್ತಾಳೆ. ಆ ಚತುರ್ಮುಖ ಬ್ರಹ್ಮ ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾದ್ರೆ, ಜಗತ್ತನ್ನ ಸೃಷ್ಟಿಸಬೇಕಾದ್ರೆ ಅವನಿಗೆ ಜೀವರು ಬೇಕು. ಜೀವರನ್ನು ಸೃಷ್ಟಿಸಿ ಆತ ಚತುರ್ಮುಖ ಸೃಷ್ಟಿಕರ್ತ ಅಂತ ಕರೆಸ್ಕೊಂಡಿರ್ತಾನೆ. ನಮಗಿದು ಗೊತ್ತಿದೆ. ಹಾಗಾದ್ರೆ ಆ ಜೀವರು ಮೊದಲು ಸೃಷ್ಟಿಗೆ ಒಂದು ಬಾರಿ ಬರಬೇಕು. ಪರಮಾತ್ಮನ ಉದರದಲ್ಲಿದ್ದಂತಹ ಜೀವರನ್ನ ಅನಂತ ಸಂಖ್ಯೆಯ ಜೀವರು ಪರಮಾತ್ಮನ ಉದರದಲ್ಲಿದ್ದಾರೆ. ಅವರನ್ನೆಲ್ಲ ಆಯಾ ಕಲ್ಪದಲ್ಲಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ಪರಮಾತ್ಮ ಸೃಷ್ಟಿಗೆ ತರ್ತಾನೆ. ಮುಂದೆ ಅವರನ್ನ ಈ ಚತುರ್ಮುಖ ಬ್ರಹ್ಮ ಭೌತ ದೇಹ ಕೊಟ್ಟು ಸೃಷ್ಟಿಸ್ತಾನೆ. ಇದು ನಾವು ನೋಡಿರುವಂತಹ ಸಂಗತಿ. ಹೀಗೆ ಪ್ರತಿಯೊಂದು ಕಲ್ಪದ ಒಬ್ಬೊಬ್ಬ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಆ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕಾಗಿ ಅವನನ್ನು ಉದ್ದೇಶಿಸಿಕೊಂಡು ನೀನು ಕೆಲವು ಜೀವರನ್ನ ಹೊರತಂದಿದ್ದಿ. ಯಾನಿ ಯಾವ ಕೆಲವು ಜೀವರನ್ನ, ಆವಿ ಅಂದ್ರೆ ಆವಿ ಅನ್ನೋದು ಉಪಪದ, ಅದಕ್ಕೆ ಸಂಬಂಧಪಟ್ಟ ಕ್ರಿಯಾಪದವನ್ನ ನಾವೇ ತಿಳ್ಕೊಳ್ಬೇಕು. ಆವಿಷ್ಕೃತಾನಿ ಅಂತ ಹೊರತರಬೇಕು, ಹೊರತಂದಿದ್ದೀನಿ ನೀನು ಈಗಾಗಲೇ ಕೆಲವರನ್ನ. ಮತ್ತೆ ಯಾನಿ ಗುಹಾ, ಇನ್ನು ಕೆಲವು ಜೀವರು ಇನ್ನೂ ಕೂಡ ಗುಹೆಯಲ್ಲಿದ್ದಾರೆ. ಅವ್ರು ಹೊರಗೆ ಬಂದೇ ಇಲ್ಲ. ಅವರು ಈ ಕಲ್ಪದಲ್ಲಿ ಸೃಷ್ಟಿಗೆ ಬರೋದಿಲ್ಲ, ಮುಂದಿನ ಕಲ್ಪದಲ್ಲಿ ಅವರು ಸೃಷ್ಟಿಗೆ ಬರ್ತಾರೆ. ಆದ್ರಿಂದ ಕೆಲವರು ಜೀವರಲ್ಲಿ ಕೆಲವರು ಸೃಷ್ಟಿಯಲ್ಲಿದ್ದಾರೆ, ಕೆಲವರು ಇನ್ನೂ ಸೃಷ್ಟಿಗೆ ಬಂದಿಲ್ಲ. ಅವರು ಪರಮಾತ್ಮನ ಉದರದಲ್ಲೇ ಇದ್ದಾರೆ. ಇವರಲ್ಲಿ ಈ ಎಲ್ಲಾ ಜೀವರು ಕೂಡ ಕೇವಲರು ಅಂತ ಕರೆಸ್ಕೊಂಡಿದ್ದಾರೆ. ಕೇವಲರು ಯಾಕೆಂದ್ರೆ ಅವರು ನಿಷ್ಕ್ರಿಯರು, ಅಸ್ವತಂತ್ರರಾದ್ರಿಂದ ಅವರನ್ನ ನಿಷ್ಕ್ರಿಯರು ಅಂತ ಹೇಳ್ತಾರೆ. ಮೂಲತಃ ಯಾವ ಜೀವರಿಗೂ ಕೂಡ ಅವರ ಸ್ವರೂಪದಲ್ಲಿ ಪ್ರಾಕೃತ ಕ್ರಿಯೆ ಇಲ್ಲ. ಪ್ರಾಕೃತ ಕ್ರಿಯೆ ಬರುವುದು ಅವರಿಗೆ ಶರೀರ ಬಂದಾಗ ಮಾತ್ರ. ಗೀತಾ ತಾತ್ಪರ್ಯದಲ್ಲಿ ಕೆಲವರನ್ನ ಆ ಜೀವರನ್ನ ಈ ಕೇವಲ ಎಂಬ ಶಬ್ದಕ್ಕೆ ಹೇಗೆ ಪ್ರತಿಪಾದ್ಯರು ಅಂತ ಹೇಳಿದ್ದಾರೆ. ಪ್ರಾಯ ಅಲ್ಲಿ ಪರಮಾತ್ಮನ ಬಗ್ಗೆ ಹೇಳಿದ್ದಿರಬೇಕು. ಏನಂ ಕೇವಲ ಆತ್ಮಾನಂ ನಿಷ್ಕ್ರಿಯತ್ವಾದ್ ವದಂತಿ ಅಂತ. ಪರಮಾತ್ಮ ಕೇವಲ ಯಾಕೆ ಅಂದ್ರೆ ನಿಷ್ಕ್ರಿಯ ಆದ್ರಿಂದ. ಜೀವರು ಕೂಡ ಆ ದೃಷ್ಟಿಯಿಂದ ನಿಷ್ಕ್ರಿಯರಾದ್ರಿಂದ ಅವರನ್ನ ಕೇವಲರು ಅಂತ ವರ್ಣಿಸ್ತೇವೆ. ಈ ಜೀವರ ಸಮೂಹಗಳು ಕೂಡ ಕೇವಲಗಳು, ಪ್ರಾಕೃತ ಕ್ರಿಯಾರಹಿತರಾದ್ರಿಂದ, ಮೂಲತಃ ಪ್ರಾಕೃತ ಕ್ರಿಯಾರಹಿತರಾದ್ರಿಂದ. ಅಥವಾ ಅವರು ಪರಮಾತ್ಮನ ಎದುರಿಗೆ ಕೇವಲರು, ಅರ್ಥಾತ್ ಯಾವುದೇ ಮಹತ್ವವಿಲ್ಲದವರು. ಈ ಸೃಷ್ಟಿಯಲ್ಲಿ ಮಹತ್ವ ಇರುವಂತಹ ಅತ್ಯಂತ ದೊಡ್ಡ ತತ್ವ ಅಂದ್ರೆ ಪರಮಾತ್ಮ. ಉಳಿದವರೆಲ್ಲರೂ ಕೂಡ ಕೇವಲರು ಮಾತ್ರ, ಕೇವಲ ಮನುಷ್ಯರು ಇವರು, ಕ್ಷುದ್ರರಾದವರು. ಆದ್ರಿಂದ ಈ ಜೀವರನ್ನ ಕೇವಲ ಅಂತ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಮತ್ತೆ ಇವರೆಲ್ಲ ವಸೂನಿ, ಸಂಪತ್ತಿನಂತೆ ಅತ್ಯಂತ ಮಹತ್ವದ ವ್ಯಕ್ತಿತ್ವವುಳ್ಳವರು ಕೂಡ. ಅದನ್ನ ಯಾಕೆ ಅಂತ ಮುಂದೆ ನಾವು ನೋಡೋಣ. ಧನ ಕನಕ ಮೊದಲಾದ ಸಂಪತ್ತಿನಂತೆ ಜೀವರು. ಹೀಗೆ ಆ ಜೀವರು ವಿಶ್ವಾನಿ ಅಂತಲೂ ಕರೆಸ್ಕೊಂಡಿದ್ದಾರೆ. ಯಾಕೆ ಅವರನ್ನು ವಿಶ್ವ ಅಂತ ನಾವು ಹೇಳಬೇಕು ಅಂದ್ರೆ, ವಿಶ್ವಾನಿ ಅಂದ್ರೆ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿದವರು ಅವರು. ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ಉದೀರ್ಯತೆ ಅಂತ. ವಿಶ್ವ ಅಂದ್ರೆ ಪ್ರವೇಶ ಮಾಡೋದು ಅಂತ ಅರ್ಥ. ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ, ಈ ಭೌತ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ. ಆದ್ರಿಂದ ಅವರನ್ನ ವಿಶ್ವ ಅಂತ ಹೇಳ್ತಾರೆ. ಹೀಗೆ ವಿಶ್ವಾನಿ ಅಂದ್ರೆ ಶರೀರದಲ್ಲಿ ಪ್ರವೇಶ ಮಾಡಿರುವಂತಹ ಈ ಜೀವರನ್ನ ಭಗವಂತನೇ ನೀನು ಧರಿಸಿದ್ದಿ, ನಿನ್ನ ಉದರದಲ್ಲಿ ಅವರನ್ನು ಧರಿಸಿದ್ದಿ. ಮತ್ತೆ ಅವರನ್ನ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು
ಪೋಷಿಸ್ತಿ ಕೂಡ. ಆದ್ರಿಂದ ನೀನು ವಿಶ್ವಾನಿ ಧರಿಸೆ. ವಿಶ್ವಾನಿ ಅಂದ್ರೆ ಎಲ್ಲರನ್ನೂ ಮಾತ್ರ ಅಲ್ಲ, ಎಲ್ಲ ಜೀವರನ್ನು ಕೂಡ ನೀನು ಧರಿಸಿದ್ದೀಯ, ಅವರನ್ನು ಪೋಷಿಸ್ತಾ ಇದ್ದೀಯ ಅಂತ ಅದರ ಅಭಿಪ್ರಾಯ. ಆ ಜೀವರು ಸಂಪತ್ತಿನಂತೆ, ಎಲ್ಲ ಜೀವ ಜಾತಿಗಳು ಕೂಡ ಸಾತ್ವಿಕರಾದವರು ಭಗವಂತನಿಗೆ ಸಂಪತ್ತಿನಂತೆ. ಯಾಕೆಂದ್ರೆ ಐತರೇಯ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ, ತಾಭ್ಯಾಂ ಹಿ ಕೃತುನಾಮಕಾಹ ಆವೃತಾಹ ಸರ್ವಜೀವಾ ಹಿ ಯಥೈವ ಕನಕಾವಟಾಹ ಆಚ್ಛಾದ್ಯಂತೆ ವಿತ್ತವದ್ಭಿಹಿ ಅಂತ. ಇದು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಬರುವಂತಹ ವಿಷಯ. ಐತರೇಯ ಉಪನಿಷತ್ನಲ್ಲಿ ಹೀಗೆ ಹೇಳ್ತಾರೆ, ಜೀವ ಅಂದ್ರೆ ಪರಮಾತ್ಮನಿಗೆ ಬಂಗಾರ ಅಂತೆ. ಅಥೋ ಆವೃತಾಸೋ ಅವತಾಸೋನ ಕರ್ತೃಭಿರಿತಿ ಸರ್ವಂ ಇದಂ ಪ್ರಾಣೀನಾವೃತಂ ಅಂತ ಇದು ಉಪನಿಷತ್ತಿನ ಭಾಗ. ಈ ಐತರೇಯ ಉಪನಿಷತ್ ಭಾಷ್ಯದ ಅರ್ಥ ಹೀಗಾಗ್ತದೆ. ಜೀವರಿಗೆಲ್ಲರಿಗೂ ಕೂಡ ಕ್ರತು ಅಂತ ಕರೆಸ್ಕೊಂಡಿದೆ ಅಂತ ಹೆಸರಿದೆ. ಯಾಕೆ ಕ್ರತು ಅಂತ ಹೆಸರಿದೆ ಅಂದ್ರೆ ಅವರಿಗೆ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಇರುವುದರಿಂದ ಅವರನ್ನು ಹರಿವಾಯುಗಳು ತಮ್ಮ ಉದರದಲ್ಲಿಟ್ಟು ಕಾಪಾಡ್ತಾರಂತೆ. ಬಂಗಾರ ಹಿಂದಿನ ಕಾಲದಲ್ಲಿ ಒಂದು ಸಣ್ಣ ಹೊಂಡದಲ್ಲಿ ಅಥವಾ ಆಳವಾದ ಹೊಂಡದಲ್ಲಿ ಬಂಗಾರವನ್ನು ತುಂಬಿ ಆ ಗುಳಿಯನ್ನ ತೋಡಿದಂಥ ಜಾಗವನ್ನ ಈ ಧನಿಕರು ಕಾಪಾಡ್ತಾ ಇದ್ರು. ಹಾಗೆ ಈ ಜೀವರನ್ನ ಮಹತ್ತತ್ವ ಮೊದಲಾದ ತತ್ವಗಳಿಂದ ಮುಚ್ಚಿಟ್ಟು ಬ್ರಹ್ಮ, ಈ ವಾಯು ಮತ್ತೆ ಪರಮಾತ್ಮ ಇಬ್ಬರು ಕೂಡ ಕಾಪಾಡ್ತಾರೆ ಅಂತ ವರ್ಣನೆ ಇದೆ. ಇದು ಋಗ್ವೇದದಲ್ಲೂ ಕೂಡ ಮತ್ತೊಂದು ಭಾಗದಲ್ಲೂ ಬಂದಿದೆ. ಆವೃತಾಸೋ ಅವತಾಸೋನ ಕರ್ತೃಭಿ ತನೂಷು ತೇ ಕೃತವ ಇಂದ್ರ ಭೂರಯ ಅಂತ ಅಲ್ಲಿ ಋಗ್ವೇದದಲ್ಲಿ ಕಾಣಿಸುವಂತ ಮತ್ತೊಂದು ಮಂತ್ರ. ಆದ್ರಿಂದ ಇಲ್ಲಿ ಈ ಜೀವರನ್ನ ವಸೂನಿ ಅಂತ ಹೇಳಿರುವುದು. ಜೀವರೆಲ್ಲರೂ ಕೂಡ ಈ ದೃಷ್ಟಿಯಿಂದ ವಸು ಅಂತ ಕರೆಸ್ಕೊಂಡಿದ್ದಾರೆ. ವಸೂನಿ ಧನಕನಕಾದಿ ಸಂಪತ್ತುಲ್ಯಾನಿ, ಜೀವರೆಲ್ಲರೂ ಧನಕನಕಾದಿ ಸಂಪತ್ತುಗಳಂತೆ ಮುಖ್ಯ ಪ್ರಾಣ ಮತ್ತು ಪರಮಾತ್ಮನಿಗೆ ರಕ್ಷರಾಗಿದ್ದಾರೆ. ಅವರು ಇವರನ್ನ ಪ್ರೀತಿಯಿಂದ, ಮುಖ್ಯ ಪ್ರಾಣ ಮತ್ತು ಪರಮಾತ್ಮರು ಈ ಜೀವರನ್ನ ಹಾಗೆ ಕಾಪಾಡ್ತಾ ಇದ್ದಾರೆ ಅಂತ ಅದರ ಅರ್ಥ. ಅದರ ಭಾವಾರ್ಥ ಏನಾಗ್ತದಂದ್ರೆ, ಸ್ವದೇ ಭಗವಂತನೇ ಅನಂತ ಜೀವರನ್ನು ನೀನು ಸಂಪತ್ತಿನಂತೆ ಧರಿಸಿ ಪೋಷಿಸ್ತಾ ಇದ್ದೀಯ. ಆ ಜೀವರಲ್ಲಿ ಕೆಲವರು ಈಗ ಸೃಷ್ಟಿಗೆ ಬಂದವರಿದ್ದಾರೆ, ಕೆಲವರು ಇನ್ನೂ ಸೃಷ್ಟಿಗೆ ಬಂದಿಲ್ಲದವರಿದ್ದಾರೆ. ಪ್ರತಿಕಲ್ಪದ ಸೃಷ್ಟಿಕರ್ತನಾದ ಜ್ಞಾನಿಯಾದ ಚತುರ್ಮುಖ ಬ್ರಹ್ಮನಿಗಾಗಿ ಈ ಪರಾಧೀನರಾದಂತಹ ಕ್ಷುಲ್ಲಕರಾದಂತಹ ಎಲ್ಲ ಜೀವರನ್ನ ಸೃಷ್ಟಿಸುವ, ಪಾಲಿಸುವ ಮತ್ತು ಅವರನ್ನ ಪ್ರಳಯಕ್ಕೆ ತೆಗೆದುಕೊಂಡು ಹೋಗುವ ಕಾರ್ಯವನ್ನು ನೀನು ಮಾಡ್ತಾ ಇದ್ದಿ. ಹಿಂದೆ ಮಾಡಿದ್ದಿ, ಈಗ ಮಾಡ್ತಾ ಇದ್ದಿ, ಮತ್ತೆ ಮುಂದೂ ಕೂಡ ಮಾಡುವವನಿದ್ದೆ. ನಿನ್ನ ಆ ಎಲ್ಲ ಕ್ರಿಯೆಗಳು ಕೂಡ ನಿನ್ನಂತೆ ಅವ್ಯಯ, ಅನಾದಿ ನಿತ್ಯವಾಗಿವೆ. ಹಿಂದೆ ಎಂದೋ ಒಂದು ಬಾರಿ ನೀನು ಅದನ್ನು ಮಾಡಿ ಮಾಡಿ ಮುಗಿಸುವುದಲ್ಲ. ಈಗ ಮಾಡ್ತಿ, ಮುಂದೆ ಮಾಡುವುದಿಲ್ಲ ಅಂತಲ್ಲ. ಹಿಂದೆ ಮಾಡಿದ್ದಿ, ಈಗ ಮಾಡ್ತಾ ಇದ್ದಿ, ಮುಂದೂ ಕೂಡ ಇವನ್ನೆಲ್ಲ ನೀನು ಮಾಡ್ತಾ ಇರ್ತಿ. ಹೀಗೆ ನೀನು ಎಲ್ಲ ದೃಷ್ಟಿಯಿಂದಲೂ ಅವ್ಯಯನಾಗಿದ್ದೆ ಅಂತ ಅದರ ತಾತ್ಪರ್ಯ. ನೀನು ಸ್ವರೂಪತಃ ಅವ್ಯಯ, ನಿನ್ನ ಗುಣಗಳು ಅವ್ಯಯ, ನಿನ್ನ ಕ್ರಿಯೆಗಳು ಅವ್ಯಯ, ಹೀಗೆ ಎಲ್ಲವೂ ಅವ್ಯಯವೇ. ಹೀಗೆ ಅವ್ಯಯ ಎಂಬ ನಾಮಕ್ಕೂ ಆ ಬೃಹತಿ ಮಂತ್ರಕ್ಕೂ ಸಂಬಂಧ ಇದೆ. ಬೃಹತಿ ಮಂತ್ರವು ಕೂಡ ವಿಶ್ವಾನಿ ದದಿಶೆ, ಎಲ್ಲ ಜೀವರನ್ನು, ಹಿಂದಿನ ಇಂದಿನ ಮುಂದಿನ ಎಲ್ಲ ಜೀವರನ್ನು ನೀನು ಧರಿಸ್ತಿ ಅಂತ ವರ್ಣನೆ ಮಾಡಿದೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ಶ್ಲೋಕ ಕೇಳಿ ಬರ್ತದೆ. ಅಭೂತ್ ಭವಿಷ್ಯತಿ ತ್ಯೇವಮಾದ್ಯ ಪದಾನಿತೋ
ನಿತ್ಯ ಭಾವಾಭಿಧಾರಿನಿ ಯತ್ರ ವಾಚ್ಯ ಹರೇರ್ಗುಣ ಅಂತ. ನಮಗೆಲ್ರಿಗೂ ಸಂಬಂಧಪಟ್ಟಂತೆ ಅಥವಾ ಯಾವುದೋ ಒಂದು ಜಡವಾದ ವಸ್ತುವಿಗೆ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡುವುದಾದ್ರೆ, ನಾವು ಹೋಗಿದ್ದೆವು ಅಂದ್ರೆ ಹಿಂದೆ ಹೋಗಿದ್ದೆವು ಅಂತ ಅರ್ಥ. ಅದು ನಮ್ಮ ಇಂದಿನ ಕಾಲ ಮತ್ತು ಮುಂದಿನ ಕಾಲವನ್ನು ತೋರಿಸುವುದಿಲ್ಲ. ನಾವು ನಾಳೆ ಹೋಗ್ತೇವೆ ಅಂದ್ರೆ ನಾಳೆ ಹೋಗ್ತೇವೆ ಅಂತಾನೆ ಅರ್ಥ, ನಿನ್ನೆ ಹೋಗಿದ್ದೆವು ಅಂತ ಅರ್ಥ ಅಲ್ಲ. ಆದರೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವ ಪ್ರಸಂಗವಿದ್ದಾಗ, ಭಗವಂತನ ಗುಣಗಳನ್ನು ವರ್ಣನೆ ಮಾಡುವಂಥ ಪ್ರಸಂಗ ಇದ್ದಾಗ ಅಭೂತ್ ಅಂತ ಭೂತಕಾಲ ಪ್ರಯೋಗ ಮಾಡಿದ್ರು, ಭವಿಷ್ಯತಿ ಅಂತ ವರ್ತಮಾನ ಕಾಲದ ಕ್ರಿಯಾಪದವನ್ನು ಪ್ರಯೋಗ ಮಾಡಿದ್ರು, ಭವಿಷ್ಯತ್ ಕಾಲದ ಕ್ರಿಯಾಪದವನ್ನು ಪ್ರಯೋಗ ಮಾಡಿದ್ರು, ಮತ್ತೆ ಭವತಿ ಅಂತ ವರ್ತಮಾನ ಕಾಲದ ಕ್ರಿಯೆಯನ್ನು ಪದವನ್ನು ಪ್ರಯೋಗ ಮಾಡಿದ್ರು. ನಿತ್ಯ ಭಾವಾಭಿಧಾಯಿನಿ ಅವೆಲ್ಲವೂ ಯಾವತ್ತೂ ಭಗವಂತನ ನಿತ್ಯವಾದ ಗುಣಕ್ರಿಯೆಗಳನ್ನೇ ವರ್ಣನೆ ಮಾಡ್ತವೆ. ಅವನ ಗುಣಕ್ರಿಯೆಗಳು ಯಾವತ್ತೂ ಅನಾದಿ ನಿತ್ಯವಾದ್ರಿಂದ, ಅವು ಸವಿಶೇಷಾಭಿನ್ನವಾದ್ರಿಂದ ಅಂತ ಅವುಗಳ ತಾತ್ಪರ್ಯವನ್ನು ಹೇಳ್ತಾರೆ. ಅದರ ಮುಂದೆ ಸಂಭವ ಅಂತ ನಾಮ, ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ. ಹೇ ಭಗವನ್, ಮಂತ್ರ ಹೀಗಿದೆ: ಕಾಮಮಿನ್ಮೆ ಭಗವನ್ ಮಾವಿತಾರಿ ಹಿ ಪತಿಂಬೋ ಅಜ್ಞಾನಾಂ ತ್ವಂ ಆಜ್ಞಾತ ತ್ವಮಿಂದ್ರಾಸಿದಾತ ಧೀನೂನಾ ವಿಶುದ್ಧಿಸಿ ಅಂತ ಮಂತ್ರ. ಆ ಮಂತ್ರಕ್ಕೆ ಹೀಗೆ ಅರ್ಥ ಆಗ್ತದೆ: ಹೇ ಭಗವನ್, ಯಜ್ಞಪತಿಯಾದ ಭಗವಂತನೇ, ವಹ ನಿನ್ನ ರೂಪಗಳಿಂದ ನೀನು ಹೊರತಂದಿರುವಂತಹ ಅಜ್ಞಾನ ನಾಶರಹಿತವಾದ ಈ ವೇದಗಳ ಪತಿಯಾದಂಥ, ವೇದಗಳ ಅಧ್ಯಯನ ಮಾಡುವಂತಹ ನನ್ನನ್ನು ನೀನು ಕಾಮಮಿತ್, ನನ್ನ ಯಾವುದೇ ಅಪೇಕ್ಷೆಯನ್ನು ಕೂಡ ಮಾವಿತಾರೀಹಿ ಮಾ ಹಿಂಸೀಹಿ, ನೀನೆಂದೂ ನಾಶಪಡಿಸಬೇಡ. ಹೆಚ್ಚಿನ ಸಾಧನೆಯನ್ನು ಮಾಡಬೇಕಾಗಿದೆ, ನಾನು ಮಾಡಿ ಅಧ್ಯಾತ್ಮದ ಮಾರ್ಗದಲ್ಲಿ ಮುನ್ನಡಿಬೇಕಾಗಿದೆ. ನನ್ನ ಆ ಆಸೆಗೆ ನೀನು ಧಕ್ಕೆ ತರಬೇಡ ಅಂತ ಅವನಲ್ಲಿ ಪ್ರಾರ್ಥನೆ. ತ್ವಂ ನೀನು ಆಜ್ಞಾತ, ಆಜ್ಞಾತ ಅಂದ್ರೆ ಎಲ್ಲವನ್ನೂ ತಿಳಿದವನು, ದಾತ ಮತ್ತು ಎಲ್ಲವನ್ನು ಕೊಡುವಂಥವನು ಕೂಡ ಆಗಿದ್ದೆ. ನೀನು ಎಲ್ಲ ವೇದವಾಕ್ಯಗಳಿಗೆ ನೆಲೆಯೂ ಕೂಡ ಆಗಿದ್ದೆ. ಸಂಭವ ಅಂದ್ರೆ ಯಾರಿಂದ ನಮ್ಮ ಎಲ್ಲ ಅಪೇಕ್ಷೆಗಳು ಈಡೇರ್ತಾವೋ, ಸಂಭವಂತಿ ಅಂತ ಭಗವಂತನನ್ನ ಸಂಭವ ಅಂತ ಹೇಳಬೇಕು. ಅದನ್ನೇ ಈ ವೇದವಾಕ್ಯ ಕಾಮಂ ಮಾವಿತಾರೀಹಿ, ನನ್ನ ಬಯಕೆಯನ್ನು ಎಂದೂ ಕೂಡ ನೀನು ನಾಶಪಡಿಸಬೇಡ ಅಂತ ಈ ವೇದವಾಕ್ಯ ಹೇಳಿದೆ. ತಾತ್ಪರ್ಯ ಹೀಗಾಗ್ತದೆ: ಭಗವಂತನೇ, ನೀನೇ ರಚಿಸಿದ ನಾಶವಿಲ್ಲದ ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇರುವಂತಹ ನನ್ನನ್ನ ಮತ್ತು ನನ್ನ ಕಾಮನೆಗಳನ್ನು ಎಂದೂ ಬಾಧೆಗೀಡು ಮಾಡಬೇಡ. ನಾನು ಈ ವೇದಗಳ ಪತಿ. ವೇದಗಳ ಪತಿ ನಾನು ಹೇಗೆ ಅಂದ್ರೆ, ನಾನೇನು ಚತುರ್ಮುಖ ಬ್ರಹ್ಮ, ರುದ್ರ, ಗರುಡ ಮೊದಲಾದ ದೇವತೆಗಳಂತೆ ವೇದದ ಪತಿ ಅಲ್ಲ. ಆದ್ರೆ ಆ ವೇದದ ಅಧ್ಯಯನ ಮಾಡ್ತಾ ಇರುವಂತಹ ಒಬ್ಬ ಸಾಮಾನ್ಯ ವೇದದ ಪಾಲಕ ನಾನು. ಇಲ್ಲಿ ಪತಿ ಅಂದ್ರೆ ಇಂದ್ರಾದಿಗಳಂತೆ ಪಾಲಕ ಅಲ್ಲ, ವೇದದ ಅಧ್ಯಯನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಅದರ ಪರಂಪರೆಯನ್ನು ಮುಂದುವರಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ನಾನು ಅಂತ ಇಷ್ಟೇ ಅರ್ಥ. ವಿಪ್ರಾ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದೂತಾಃ ಪರಸ್ಪರಂ ವಿಹಿತ ವಿಷ್ಣುನಾಥೇನ ವಿಷ್ಣುರೋಮಿತ್ಯುದಾಹೃತ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಬ್ರಾಹ್ಮಣರು, ವೇದಗಳು ಮತ್ತೆ ಯಜ್ಞಗಳು ಇವು ಪರಸ್ಪರ ಒಂದು ಮತ್ತೊಂದನ್ನ ಅವಲಂಬಿಸಿಕೊಂಡಿವೆ. ಭಗವಂತ ಈ ಮೂರನ್ನು ಹೆಣೆದಿಟ್ಟಿದ್ದಾನೆ ಅಂತ. ಅಧ್ಯಯನ ಮಾಡುವವರು ಇಲ್ಲದೆ ಹೋದರೆ ವೇದಗಳು ಕಣ್ಮರೆಯಾಗಿ ಹೋಗ್ತವೆ. ಹಾಗಾಗಿ ಅಧ್ಯಯನ ಮಾಡುವಂತಹ ನಮ್ಮಂತಹ ಸಾಮಾನ್ಯರಾದ ಜನರು ಕೂಡ ವೇದಗಳ ಪಾಲಕರೇ ಆ ದೃಷ್ಟಿಯಿಂದ. ಇದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡಬಹುದು ನಾವು. ಮನೆಯ ಪಾಲಕರು ಅಂದ್ರೆ ಯಜಮಾನರು, ಗಂಡ ಹೆಂಡತಿ
ಮೊದಲಾದವರು ಮನೆಯ ಹಿರಿಯರು ಏನಿರ್ತಾರೆ ಅವರನ್ನ ಮನೆಯ ಪಾಲಕರು, ಮಕ್ಕಳ ಪಾಲಕರು ಅಂತ ಹೇಳ್ತಾರೆ. ಕೆಲವು ಸರಿ ಒಂದು ನಾಯಿಯನ್ನು ಕೂಡ ಗೃಹಪಾಲ ಅಂತ ಹೇಳ್ತಾರೆ, ಮನೆ ಕಾಯುವ ನಾಯಿ ಅಂತ. ಮನೆಯ ಯಜಮಾನನಂತೆ ಅದೇನು ಮನೆಯನ್ನು ಕಾಯುವುದಿಲ್ಲ. ಮನೆಯ ಯಜಮಾನನಿಗಿರುವ ಸ್ಥಾನ ಆ ನಾಯಿಗೆ ಇರುವುದೂ ಇಲ್ಲ, ನಮಗಿದೆಲ್ಲ ಗೊತ್ತಿದೆ. ಆದರೆ ಯಜಮಾನನಷ್ಟು ಅಲ್ಲದೆ ಹೋದ್ರೂ ಕೂಡ ತನ್ನ ಕರ್ತವ್ಯವನ್ನು ಮಾಡ್ತದೆ ಅದು ನಾಯಿ. ಅದರಿಂದ ಮನೆಯನ್ನು ಗೃಹಪಾಲ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ವೇದದ ಪತಿಗಳೇ. ಹೇಗೆಂದ್ರೆ ವೇದವನ್ನ ನಮ್ಮ ಶಕ್ತಿ ಅನುಸಾರವಾಗಿ ಆದರೂ ಅಧ್ಯಯನ ಮಾಡ್ತಾ ಇರುವುದರಿಂದ ಅಂತದರ ಅಭಿಪ್ರಾಯ. ಎಲ್ಲವನ್ನೂ ಬಲ್ಲವನು, ಎಲ್ಲವನ್ನೂ ನೀಡುವವನು ಆಗಿದ್ದಿ ನೀನು, ಶಾಸ್ತ್ರಗಳ ನಿಧಿಯೂ ನೀನೇ ಆಗಿದ್ದೆ. ಅದರಿಂದ ನನ್ನ ಎಲ್ಲ ಕಾಮನೆಗಳ ಸಂಭವ, ನನ್ನ ಅಪೇಕ್ಷೆಗಳ ಈಡೇರುವಿಕೆ ಇದು ನಿನ್ನಿಂದಲೇ ಆಗಬೇಕು. ಅದರಿಂದಲೇ ನೀನು ಸಂಭವ. ನಮ್ಮ ಜೀವನ ಚೆನ್ನಾಗಿ, ಭವ ಆಗುವುದು ನಿನ್ನಿಂದ. ಚೆನ್ನಾಗಿ ಆಗಬೇಕಾದ್ರೆ, ನಮ್ಮ ಜೀವನ ಚೆನ್ನಾಗಿ ಆಗಬೇಕಂದ್ರೆ ಕಾಮನೆಗಳು ಈಡೇರಿದಾಗಲೇ ಅದು ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅದು ಚೆನ್ನಾಗಿ ಆಗೋದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದ್ದೇ ಇದೆ. ಈ ಮಂತ್ರಕ್ಕೆ ಆವಾಗ ಮತ್ತೂ ಒಂದು ಅರ್ಥ ಮಾಡಿದ್ರೆ ನನಗೆ ನೆನಪಿಗೆ ಬರ್ತದೆ, ನನ್ನ ಸಂಗ್ರಹದಲ್ಲಿದೆ ಅದು. ನನ್ನ ಅಧ್ಯಾತ್ಮ ಸಾಧನಕ್ಕೆ ಲೌಕಿಕ ಕಾಮನೆಗಳು ಬಾಧಕ ತಂದೊಡ್ಡುತ್ತವೆ. ಆದ್ರಿಂದ ನಾನು ಅಧ್ಯಾತ್ಮ ಸಾಧನದ ಮಾರ್ಗದಲ್ಲಿ ಮುನ್ನಡಿತಾ ಇರುವಾಗ ಮಧ್ಯ ಮಧ್ಯದಲ್ಲಿ ನನಗೆ ಲೌಕಿಕ ಕಾಮನೆಗಳು ಬರಬಹುದು, ಬರೋದಿಲ್ಲ ಅಂತಲ್ಲ. ಆದ್ರೆ ನೀನು ಅವುಗಳನ್ನ ಈಡೇರಿಸಬೇಡ. ಮಾ ವಿತಾರೀಹಿ ಅಂದ್ರೆ ಹಿಂಸಿಸಬೇಡ ಅಂತ ಒಂದರ್ಥ. ಇನ್ನೊಂದು, ಅವುಗಳನ್ನು ನೀನು ನನಗೆ ಈಡೇರಿಸಬೇಡ, ನಾನು ಬೇಡಿದ್ರೂ ಅದನ್ನು ಕೊಡಬೇಡ ಎಂದೂ ಅರ್ಥೈಸಬಹುದು. ಭಾಗವತದಲ್ಲಿ ಹೀಗಿದೆ, ನವೇದ ಕೃಪಣ ಶ್ರೇಯ ಆತ್ಮನೋ ಗುಣವಸ್ತು ದೃಕ್ ತಸ್ಯತಾ ನಿಚ್ಛತೋ ಯಚ್ಛೆ ಯಜಿತ್ ಸೋಪಿ ತಥಾವಿಧ ಅಂತ. ಈ ಭಗವಂತ ನಮಗೆ ಬೇಡಿದ್ದೆಲ್ಲವನ್ನೂ ಕೊಡೋದಿಲ್ಲ. ನಾವು ಎಂಥ ಭಕ್ತರು ಅನ್ನೋದನ್ನು ಅವಲಂಬಿಸಿ ನಮಗೇನು ಕೊಡಬೇಕು ಅನ್ನೋದನ್ನು ಅವನು ತೀರ್ಮಾನಿಸ್ತಾನೆ. ಸತ್ವರಜ ಸ್ತಮೋಗುಣಗಳಿಂದ ಹುಟ್ಟಿದಂತಹ ಈ ಜಗತ್ತಿನಲ್ಲಿ ಯಾರು ಮುಳುಗಿರ್ತಾನೆ ಅವನು ತನ್ನ ನಿಜವಾದ ಶ್ರೇಯಸ್ಸೇನು ಅಂತ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಮರ್ಥ ಆಗೋದಿಲ್ಲ. ಆದ್ರಿಂದ ಅವನಿಗೆ ಅಧ್ಯಾತ್ಮ ಸಾಧನೆ ಮುಂದುವರಿಬೇಕಾಗಿದ್ರೆ ನಾನು ಲೌಕಿಕ ವಸ್ತುಗಳನ್ನು ನಾನು ಕೊಡೋದಿಲ್ಲ ಅಂತ ಅಂತಾನೆ ಭಗವಂತ. ಅವನಿಗೆ ಅಧ್ಯಾತ್ಮ ಸಾಧನೆ ಆ ಭಕ್ತನ ಕಡೆಯಿಂದ ಆಗುವುದು ಬೇಡ ಅಂತ ನನ್ನ ತಾತ್ಪರ್ಯ ಇದ್ರೆ ಅವನಿಗೆ ಲೌಕಿಕ ಕಾಮನೆಗಳನ್ನು ಕೊಟ್ಟು ಬಿಡ್ತಾನೆ. ಆವಾಗ ಅವನು ಅದೇ ಲೌಕಿಕ ವಸ್ತುಗಳಲ್ಲಿ ಮುಳುಗಿ ಅಧ್ಯಾತ್ಮ ಸಾಧನದಲ್ಲಿ ಹಿಂದುಳಿತಾನೆ. ನರಾತಿ ರೋಗಿಣೋಪಥ್ಯಂ ವಾಂಛಿತೋಪಿ ಭಿಷಗ್ಯಥ ಅಂತ. ಈ ವೈದ್ಯ ರೋಗಿಗೆ ಅಪಥ್ಯವಾದ ವಸ್ತುವನ್ನು ಯಾವತ್ತೂ ಕೊಡೋದಿಲ್ಲ. ರೋಗಿ ಒಂದು ವೇಳೆ ಬೇಡಿದ್ರೂ ಕೊಡೋದಿಲ್ಲ. ವೈದ್ಯರೇ ನನಗೆ ಬಾಯಿ ರುಚಿ ಹಾಳಾಗಿ ಹೋಗಿದೆ, ಅನ್ನ ಸೇರಿದಂತಾಗಿದೆ, ಸ್ವಲ್ಪ ಏನಾದರೂ ರುಚಿಕಟ್ಟಾದ್ದನ್ನು ತಿಂತೇನೆ ಅಂತ ರೋಗಿ ಬಯಸಿದ್ರು ಅವನಿಗೆ ಆ ವೈದ್ಯನಾದವನು ಕೊಡೋದಿಲ್ಲ. ಕಷ್ಟ ಆದ್ರೂ ತೊಂದರೆ ಇಲ್ಲ, ಪಥ್ಯವಾದದನ್ನೇ ತಿನ್ನು ಅಂತ ಒತ್ತಾಯಿಸ್ತಾನೆ. ಯದ್ಯಪ್ರಿಯಂ ಕಾಮಯಂತಿ ನಿರಾತೀಶೋ ಹಿತೋ ಹಿಸಃ. ಹಿತಕರನಾದ ವೈದ್ಯನಂತೆ ಈ ಭಗವಂತ. ನಾವು ಲೌಕಿಕವಾದಂತಹ ಸಂಗತಿಯನ್ನ, ಅಧ್ಯಾತ್ಮ ಸಾಧನೆಗೆ ಬಾಧಕವಾದ್ದನ್ನು ಬಯಸಿದ್ರೆ ಅವನು ಅದನ್ನು ಕೊಡೋದಿಲ್ಲ. ಇದು ತುಂಬಾ ಅದ್ಭುತವಾದ ಸಂಗತಿ. ಅದನ್ನು ಭಗವಂತ ಕೊಡದೆ ಹೋದಾಗ ನಮ್ಮ ಹಿತಕ್ಕಾಗಿಯೇ ಅವನು ಅದನ್ನು ಕೊಟ್ಟಿಲ್ಲ ಅಂತ ನಾವು ಭಾವಿಸ್ಬೇಕು. ಕೊಟ್ಟು ಬಿಟ್ಟರೆ ನಮ್ಮ ಅಧ್ಯಾತ್ಮ ಸಾಧನೆ ಹಿಂದೆ ಉಳಿತಿತ್ತು. ಹಾಗಾಗಬಾರದು ಅಂತ ಕೃಪೆಯಿಂದ ನಮ್ಮ ಭಗವಂತ ಅದನ್ನು ಕೊಟ್ಟಿಲ್ಲ ಅಂತ ನಾವು ತಿಳಿಯಬೇಕು. ಇದಿಷ್ಟು ಅವ್ಯಯ ಮತ್ತು ಸಂಭವ ಎಂಬ ನಾಮಗಳ ಅರ್ಥವನ್ನು ಹೇಳುವಂತಹ ಬೃಹತಿ ಮಂತ್ರಗಳ ವ್ಯಾಖ್ಯಾನ. ಇನ್ನು ಮುಂದೆ ಮೂಲ ಋಗ್ವೇದದ ಅರ್ಥವನ್ನ ನೋಡೋಣ. ಮುಖ್ಯ ಪ್ರಾಣನ ಪರವಾಗಿ. ಮುಖ್ಯ ಪ್ರಾಣನೇ ವಿಶ್ವಾನಿ ವಸೂನಿ ದಧಿಷೆ, ಎಲ್ಲ ಸಂಪತ್ತನ್ನು ಕೂಡ ನೀನೇ ಧರಿಸಿದ್ದಿ. ಅಲ್ಲಿ ಜ್ಞಾನವನ್ನು ಧರಿಸಿದ್ದಿ, ಧನವನ್ನು ಧರಿಸಿದ್ದಿ ಅಂತ ಅರ್ಥ. ಕೇವಲ ಇವೆಲ್ಲ ಇರುವುದು ಭಗವಂತನ ಪೂಜೆಗಾಗಿ ಮಾತ್ರ. ಈ ಮುಖ್ಯ ಪ್ರಾಣ ಯಾವ ಜ್ಞಾನಗಳನ್ನ, ತನ್ನ ರಹಸ್ಯವಾದ ಜ್ಞಾನಗಳನ್ನ, ತಾನು ತಿಳಿದಿರುವ ರಹಸ್ಯವಾದ ಜ್ಞಾನಗಳನ್ನ ಮತ್ತೇನು ಸಂಪತ್ತನ್ನ ಧರಿಸಿದ್ದಾನೆ, ಅವು ಕೆಲವು ಜಗತ್ತಿಗೆ ತಿಳಿಯುವಂತಿವೆ, ಕೆಲವು ತಿಳಿಯುವಂತಿಲ್ಲ ಅಂತ. ಹೀಗೆ
ಆವಿಹಿ ಅಂದ್ರೆ ಪ್ರಕಟವಾದದ್ದು, ಕೆಲವು ಗುಹ್ಯವಾದದ್ದು ಇವೆ. ನನ್ನ ಕಾಮನೆಯನ್ನು ನೀನು ನಾಶ ಮಾಡಬೇಡ, ನನ್ನ ಕಾಮನೆಯನ್ನು ನೀನು ಪೂರೈಸು. ತ್ವಮೆಯ, ನೀನು ಎಲ್ಲವನ್ನೂ ತಿಳಿದವನು ಆಗಿದ್ದಿ, ಕೊಡುವವನು ಆಗಿದ್ದಿ ಅಂತ. ಜ್ಞಾತ ಆದಾತ ಅಂತ ಅದರ ಅರ್ಥ ಆಗ್ತದೆ. ಅಲ್ಲಿಗೆ ಈ ಮೂಲ ಋಗ್ವೇದದ ಮಂತ್ರದ ಅರ್ಥವೂ ಕೂಡ ಸಮಾಪ್ತವಾಗಿದೆ. ಈ ಋಗ್ವೇದದ ಮಂತ್ರವು ಕೂಡ ಹಿಂದಿನ ಮಂತ್ರಗಳಂತೆ 2 ಬೃಹತಿ ಮಂತ್ರದ ಸಂಪಾದನೆಗೆ ಮೂಲಭೂತವಾಗಿದೆ. ಅದೆಲ್ಲವನ್ನು ಇವತ್ತು ನೋಡಿದ್ದೇವೆ. ಇನ್ನೂ ಒಂದು ಮಂತ್ರ ಉಳಿದಿದೆ, ಅದನ್ನು ನಾಳೆ ದಿವಸ ನಾವು ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.